ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಈ ವೆದರ್ಗೆ ಹುರುಳಿ ಕಟ್ಟಿನ ರಸಮು ತಿನ್ನಲೇಬೇಕು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಶೀತಕ್ಕೆ ಕೆಮ್ಮು, ನೆಗಡಿ, ಜ್ವರ ಏನೇ ಬಂದಿದ್ರೂ ಈ ಥರ ರಸಮ್ ಮಾಡಿಕೊಂಡು ಒಂದು ಸಾರಿ ತಿನ್ನೋಡಿ. ಶೀತ, ನೆಗಡಿ, ಕೆಮ್ಮು ಎಲ್ಲನೂ ಕಡಿಮೆ ಮಾಡುತ್ತೆ. ಇದನ್ನು ಈ ವಾತಾವರಣದಲ್ಲಿ ಮಾಡ್ಕೊಂಡು ತಿನ್ನಲೇಬೇಕಾದಂಥ ಹುರುಳಿ ಕಟ್ಟಿನ ರಸಮು ತುಂಬಾ ಟೇಸ್ಟಿಯೂ ಆಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದನ್ನು ಮಾಡೋ ವಿಧಾನನ ನೋಡೋಣ. ನೋಡಿ, ಇದು ಒಣ ಹುರುಳಿ ಕಾಳು. ಹುರುಳಿ ಕಾಳಿದು ಇದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಟ್ಟಿದ್ದೆ. ಇದನ್ನು ನೆನೆಸ್ದೇನೆ ಹಾಗೆ ಡೈರೆಕ್ಟಾಗಿ ಹಾಕಿನೂ ಬೇಯಿಸ್ಕೋಬೋದು, ಹಾಗೂ ಬೇಯುತ್ತೆ. ನೆನೆಸೋದ್ರಿಂದ ಬೇಗನೆ ಬೇಯುತ್ತೆ, ಸಾಫ್ಟ್ ಆಗುತ್ತೆ ಅಂಥೇಳಿ ರಾತ್ರಿ ನೆನೆಸಿಟ್ಟಿದ್ದೆ ನಾನು. ನೋಡಿ, ಆ ನೀರು ಸಮೇತನೇ ಇದಕ್ಕೆ ಹಾಕಿ ಮತ್ತು ಅದ್ರ ಮೇಲೆ ಒಂದು ಅರ್ಧ ಲೀಟರಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು 3ರಿಂದ 4 ವಿಸಿಲು ಬರ್ಸ್ಕೋಬೇಕು. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಬೆಂದಾಗಿದೆ, ಬೆಂದು ಪ್ರೆಸರೆಲ್ಲ ಹೋಗಿ ತಣ್ಣಗಾಗಿದೆ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಇದು ಹುರುಳಿ ಕಾಳು ಚೆನ್ನಾಗಿ ಬೆಂದು ಕಟ್ಟೆಲ್ಲ ಬಿಟ್ಕೊಂಡಿದೆ. ನೋಡಿ, ಹೀಗಂದರೆ ಸಾಫ್ಟಾಗಿ ಬೆಂದಿದೆ. ಇದನ್ನು ಶೋಧಿಸ್ಕೊಳ್ಳೋಣ. ಇದು ನೀರು ಸಪ್ರೇಟು, ಕಾಳು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಕಾಳಿಂದ ಹೂರಣ ಮಾಡಿ ಅದನ್ನು ಹೋಳಿಗೆ ಮಾಡೋ ವಿಧಾನನ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ಇದಕ್ಕೆ ಕಾಳು ಸಪ್ರೇಟ್ ಮಾಡಿ ಬೇಳೆ ಕಟ್ಟನ್ನು ನಾನು ತೆಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಮಸಾಲೆಗಳು ನೋಡಿ, ಇಲ್ಲಿ 2 ನಾಟಿ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹುಣಸೆ ಹಣ್ಣು, 2 ದೊಡ್ಡ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು, ಕರಿಬೇವಿನ ಸೊಪ್ಪು ಮತ್ತು 2 ಗಡ್ಡೆ ಬೆಳ್ಳುಳ್ಳಿ, ಇಷ್ಟನ್ನು ಮಸಾಲ ಹುರಿಯೋಕ್ಕೆ ಬಳಸ್ತಾಯಿದ್ದೀನಿ. ಅದೇ ಮಸಾಲೆಗೆ ನೋಡಿ, 1 ಇಂಚು ಚಕ್ಕೆ, ಒಂದೇ 1 ಲವಂಗ, 1 ಏಲಕ್ಕಿ, ಒಂಚೂರು ಕಲ್ಲುವು, ಒಂದೇ 1 ಮರಾಠಿ ಮೊಗ್ಗು, 1 ಸ್ಪೂನಷ್ಟು ಗಸಗಸೆ, 1 ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಎಳ್ಳು. ಕಪ್ಪು ಎಳ್ಳಾದರೂ ತೊಗೋಬೋದು. ಕಪ್ಪು ಎಳ್ಳು ಇಲ್ಲದೆ ಇರೋ ಕಾರಣ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ. ಆ ಬಾಣಲಿಗೆ ಆಯಿಲ್ ಹಾಕ್ಕೊಳ್ಳೋಣ. ಮಸಾಲ ಎಲ್ಲ ಹುರ್ಕೊಳ್ಳೋಕ್ಕೆ ಆಯಿಲ್ ಹಾಕ್ಕೊಂಡು, ಇಲ್ಲಿ ನೋಡಿ, ಒಂದು ದೊಡ್ಡ ಹಿಡಿಯಾಗುವಷ್ಟು ಬೆಳ್ಳುಳ್ಳಿನ ಫಸ್ಟು ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು 3/4% ಅಷ್ಟು ಫ್ರೈ ಆದಮೇಲೆ ನೋಡಿ, ಉದ್ದುದ್ದಾಗಿ ಹಚ್ಕೊಂಡಿರೋವಂಥ 2 ದೊಡ್ಡ ಈರುಳ್ಳಿನೂ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಘಮ ಬರೋವರೆಗೂ ಹುರ್ಕೋಬೇಕು. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರಿದಿದ್ದಾಗಿದೆ. ನೋಡಿ, ಇದು 2 ನಾಟಿ ಟೊಮೊಟೊ. ಈ ಟೊಮೊಟೊನೂ ಇದಕ್ಕೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ. ಹುರಿದಿದ್ದಾದಮೇಲೆ ನೋಡಿ, ಎತ್ತಿಟ್ಕೊಂಡಿರೋವಂಥ ಈ ಮಸಾಲ ಐಟಮ್ಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಎಳ್ಳು, ಗಸಗಸೆ, ಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಕಲ್ಲುವು, ಇಷ್ಟನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮತ್ತೆ ಅದು ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕಿದು. ಹಸಿ ಸ್ಮೆಲ್ಲು ಸ್ವಲ್ಪನೂ ಇರಬಾರ್ದು, ಆ ಥರ ಹುರ್ಕೋಬೇಕು. ನೋಡಿ, ಇದಕ್ಕೇ ನಾನು 1 ಹಿಡಿ ಆಗುವಷ್ಟು ಹುಣಸೆಹಣ್ಣು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹುಣಸೆಹಣ್ಣು, ಬೆಲ್ಲ, ಖಾರದ ಪುಡಿ, ಕೊತ್ತಂಬರಿ ಪುಡಿ ಮತ್ತು 1 ಹಿಡಿಯೋಷ್ಟು ಕಾಯಿ ತುರಿ. ಒಣ ಕೊಬ್ಬರಿ ಆದರೂ ಬಳಸ್ಬೋದು. ಇದಕ್ಕೆ ಹಸಿ ಕಾಯಿ ತುರಿ ಬಳಸ್ತಾಯಿದ್ದೀನಿ ನಾನಿಲ್ಲಿ. 1 ಹಿಡಿಯೋವಷ್ಟು ಕರಿಬೇವಿನ ಸೊಪ್ಪು, ಇಷ್ಟನ್ನು ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರೋವರೆಗೂ ಹುರ್ಕೋಬೇಕು. ಇದನ್ನು ಹುರಿದಿದ್ದಾದಮೇಲೆ ನೋಡಿ, ಇದಕ್ಕೇ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದು ತಣ್ಣಗಾದಮೇಲೆ ಈ ಮಸಾಲೆನ ರುಬ್ಕೊಂಬರೋಣ. ನೋಡಿ, ಮಸಾಲೆ ರುಬ್ಬಾಕಿದೆ. ಈ ಕಟ್ಟನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದೇ ಕಟ್ಟಿಗೆ ರುಬ್ಕೊಂಡಿರೋ ಅಂಥ ಮಸಾಲೆಗಳನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5ರಿಂದ 6 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಬೇಕಿದು ಮಸಾಲ. ಅಲ್ಲಿ ತನಕ ಕುದಿಸ್ಕೊಳ್ಳೋಣ. ನೋಡಿ, ಈ ಬೇಳೆ ಕಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಜಾರಲ್ಲಿ ಮಸಾಲ ಎಲ್ಲ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಕೊಂಡು ಅದು ಕುದೀತಾ ಇರಲಿ. ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ.
ಒಂದು ಬಾಣಲೆ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಅಂತ ಸಿಡಿಸ್ಕೊಳ್ಳೋಣ. ಸಾಸಿವೆ ಸಿಡಿದ ಆದಮೇಲೆ ಇದಕ್ಕೆ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಜಜ್ಜಿರೋ ಅಂಥ ಒಂದು ಗಡ್ಡೆ ಬೆಳ್ಳುಳ್ಳಿನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಣ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ನೋಡಿ ಒಗ್ಗರಣೆ ರೆಡಿ ಆಯಿತು. ಚೆನ್ನಾಗಿ ಒಗ್ಗರಣೆ ಬಂದಿದೆ, ಈಗ ರೆಡಿ ಆಗಿದೆ. ಇದನ್ನು ಕುದೀತಾ ಇರೋವಂಥ ಈ ಹುಳಿ ಕಾಟಿನ ರಸಮ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಬಿಸಿ ಬಿಸಿ ರಸಮ್ಮು ಬಿಸಿ ಬಿಸಿ ಅನ್ನದ ಜೊತೆ ಈ ಚಳಿ ಮಳೆಗಾಲದಲ್ಲಿ ಇದನ್ನು ತಿನ್ನಲೇಬೇಕು. ನೋಡಿ ಬಿಸಿ ಸಾರು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಕೆಮ್ಮು ನೆಗಡಿ ಜ್ವರ ಏನೇ ಇದ್ರೂ ಹೊರಟೋಗ್ಬಿಡತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್